ಹಲೋ ಫ್ರೆಂಡ್ಸ್, ಗುಡ್ ಈವ್ನಿಂಗ್ ಎಲ್ಲರಿಗೂ. ವೆಲ್ಕಮ್ ಟು ಶೈಲಪುನಿ ಯೂಟ್ಯೂಬ್ ಚಾನಲ್. ಇವತ್ತು ಬ್ರೋಕೊಲಿ 65 ಹೇಗೆ ಮಾಡೋದು ಅನ್ನೋದನ್ನು ನೋಡೋಣ ಬನ್ನಿ. ಇನ್ನು ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಆಗಿರಿ. ನಾನಿಲ್ಲಿ ಬ್ರೋಕೊಲಿನ ನೀಟಾಗಿ ಕ್ಲೀನ್ ಮಾಡಿ ತೊಳೆದು ಇಟ್ಕೊಂಡಿದ್ದೀನಿ. ಒಂದೆರಡು ಬ್ರೋಕೊಲಿ ಅದು ಫುಲ್ಲು. ನಾನಿಲ್ಲಿ ನೀರು ಬಾಯ್ಲ್ ಮಾಡೋದಕ್ಕೆ ನೀರು ಇಟ್ಕೊಂಡಿದ್ದೀನಿ ಒಂದು ಬಟ್ಲಲ್ಲಿ. ಅದರೊಳಗಡೆ ಅರಿಶಿನ ಪುಡಿ ಮತ್ತು ಉಪ್ಪು ಹಾಕಿದ್ದೀನಿ. ಇದರಲ್ಲಿ ಏನಾದರೂ ಬ್ಯಾಕ್ಟೀರಿಯಾ ಇದ್ದರೆ ಹೋಗ್ಬಿಡುತ್ತೆ, ಮತ್ತು ಏನಾದರೂ ಕೆಮಿಕಲ್ ಇದ್ದರೂ ಹೋಗುತ್ತೆ ಅಂತ. ಒಂದು ಕುದಿ ಬಂದರೆ ಸಾಕು, ಇದು ಜಾಸ್ತಿ ಏನು ಬೇಡ. ಇಲ್ಲೊಂದು ಕುದಿ ಬಂದಿದೆ ನೋಡಿ, ಇಷ್ಟು ಸಾಕು. ಒಂದು ಸ್ವಲ್ಪ ಬೇಯಿಸ್ಕೊಂಡು ಇದು ಫ್ರೈ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಅದೇ ಫಸ್ಟೇ ಮಾಡಿಕೊಂಡ್ರೆ ಅದೇನಂದರೆ ಒಂದು ಸ್ವಲ್ಪ ಚೆನ್ನಾಗಿ ಅಷ್ಟಾಗಿ ಬೆಂದಿರಲ್ಲ ಅನಿಸುತ್ತೆ. ಈ ಥರ ಒಂದು 5 ನಿಮಿಷ ಒಂದು ಕೂಗು ಬಂದರೆ ಸಾಕು, ಜಾಸ್ತಿ ಬೇಡ. ಅದು ಒಂದು ಕುದಿ ಬಂದ್ಬಿಟ್ಟ ತಕ್ಷಣ ತೆಗೆದುಬಿಡಿ. ಈ ಥರ ಸೋದಿಸ್ಕೊಂಡು ಒಂದು ಪ್ಲೇಟಲ್ಲಿ ಹಾಕ್ಕೊಳ್ಳಿ. ಅದೊಂದು ಸ್ವಲ್ಪ ಮೆತ್ತಗಾದರೆ ಸಾಕು, ಜಾಸ್ತಿ ಮೆತ್ತಗಾಗೋಷ್ಟು ಬೇಯಿಸೋಕೆ ಹೋಗಬೇಡಿ. ನಾನೆಲ್ಲ ಸೈಡ್ಗೆ ಇಟ್ಕೊತಿದ್ದೀನಿ. ಇದನ್ನು ಒಂದು ಸ್ವಲ್ಪ ಹೊತ್ತು ಆರೋದಕ್ಕೆ ಬಿಡೋಣ. ಫಸ್ಟೇ ಹಾಕಿದ್ರೆ ಕೋಟಿಂಗ್ ಎಲ್ಲ ನೀಟಾಗಿ ತೊಗೊಳ್ಳಲ್ಲ. ಹಾಗಾಗಿ ಇವಾಗ ಕೋಟಿಂಗ್ ಏನೇನು ಬೇಕು ಅನ್ನೋದನ್ನು ನೋಡೋಣ ಬನ್ನಿ. ಮಸಾಲೆಯಾಗಿ ಇದಿಲ್ಲಿ ಒಂದು ಸ್ವಲ್ಪ ಗರಂ ಮಸಾಲ, ಒಂದು ಅರ್ಧ ಸ್ಪೂನ್ ಅಷ್ಟೇ ಗರಂ ಮಸಾಲ, ಕಡಲೆ ಹಿಟ್ಟು 1 ಸ್ಪೂನಷ್ಟು, ಮತ್ತು ಕಾರ್ನ್ಫ್ಲೋರ್ 2 ಸ್ಪೂನು, ಮೈದಾ 2 ಸ್ಪೂನ್ ಹಾಕ್ಕೊಳ್ಳಿ. ಇದು ಕಾರ್ನ್ಫ್ಲೋರ್ ಇಲ್ಲ ಅನ್ನೋರು ಅಕ್ಕಿ ಹಸಿಟ್ಟು ಹಾಕ್ಕೊಬೋದು 2 ಸ್ಪೂನು, ಏನು ಪರವಾಗಿಲ್ಲ. 2 ಸ್ಪೂನ್ ಹಾಕ್ಕೊಂಡಿದ್ದೀನಿ ಅಷ್ಟೇ. ಇಲ್ಲಿ ಖಾರದ ಪುಡಿ ನಿಮ್ಗೆ ಖಾರಕ್ಕೆ ಎಷ್ಟು ಬೇಕು ಅಂತ ನೋಡ್ಕೊಂಡು ಹಾಕ್ಕೊಳ್ಳಿ. ನಾನಿಲ್ಲಿ 1.5 ಸ್ಪೂನಷ್ಟು ಹಾಕ್ಕೊಂಡಿದ್ದೆ. ಒಂದು ಸ್ವಲ್ಪ ಖಾರ ಇದ್ರೇ ಚೆನ್ನಾಗಿರುತ್ತೆ. ಹಾಗಾಗಿ ನಿಮ್ಗೆ ರುಚಿಗೆ ಎಷ್ಟು ಬೇಕು ಅಷ್ಟು ಉಪ್ಪು, ಒಂದು ಅರ್ಧ ಸ್ಪೂನಷ್ಟು ಸಾಕು ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಜಾಸ್ತಿ ಬೇಡ. ನಾನಿಲ್ಲೊಂದು ಸ್ವಲ್ಪ ಆಯಿಲ್ ಹಾಕ್ಕೋತೀನಿ, 1 ಸ್ಪೂನಷ್ಟೇ. ಅದೆಲ್ಲ ಮಿಕ್ಸ್ ಆಗೋಂಗೆ ಚೆನ್ನಾಗಿ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ನೀಟಾಗಿ ಕೈ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ, ಇಲ್ಲಾಂದರೆ ಅದು ಅಲ್ಲಲ್ಲೇ ಗಂಟು ಇರುತ್ತಲ್ವ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಎಲ್ಲ. ಹಾಗಾಗಿ ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಫುಲ್ ನೀಟಾಗಿ ಎಣ್ಣೆ ಎಲ್ಲ ಮಿಕ್ಸ್ ಆಗಬೇಕು. ಹಾಗೆ ಫಸ್ಟೇ ನೀರು ಮಾತ್ರ ಹಾಕ್ಕೊಳಕ್ಕೆ ಹೋಗಬೇಡಿ. ಈಗ ಆರಿರೋ ಬ್ರೋಕೊಲಿ ಇದೆಯಲ್ಲ, ಅದನ್ನು ಅದರೊಳಗಡೆ ಆ್ಯಡ್ ಮಾಡ್ಕೊಳ್ಳೋಣ. ಈಗ ಮಾಮೂಲಿ ನೀರು ಹಾಕ್ತಿರೇ ಫಸ್ಟ್ ಒಂದು ಸಲ ಕೋಟಿಂಗ್ ಕೊಟ್ಕೊಳ್ಳಿ. ಹಸಿಟ್ಟು ಥರ ಇದ್ದರೆ ಒಂದು ಸ್ವಲ್ಪ ಒಳಗಡೆ ಎಲ್ಲ ನೀಟಾಗಿ ಹೋಗುತ್ತೆ. ಹಾಗಾಗಿ ಈ ಥರ ಮಾಡಿಕೊಂಡ್ರೆ ಸ್ವಲ್ಪ ಕ್ರಿಸ್ಪಿನೆಸ್ ಆಗಿ ಚೆನ್ನಾಗಿ ಬರುತ್ತೆ ಫ್ರೆಂಡ್ಸ್. ಹಾಗಾಗಿ ಅದಕ್ಕೆ ಹೇಳ್ತಿರೋದು. ಫಸ್ಟೇ ನೀರು ಹಾಕ್ಕೊಂಡ್ರೆ ಏನಾಗುತ್ತೆ ಗೊತ್ತಾ, ಅದು ನೀಟಾಗಿ ಅಷ್ಟು ಬರಲ್ಲ. ಸ್ವಲ್ಪನೇ ಹಾಕ್ಕೊಳ್ಳಿ, ಒಂದೇ ಸಲ ಹಾಕ್ಕೊಳಕ್ಕೆ ಹೋಗಬೇಡಿ. ಸ್ವಲ್ಪ ಜಾಸ್ತಿ ಪ್ರೆಷರ್ ಹಾಕಿ ಮಾತ್ರ ಇಸ್ಕಕ್ಕೆ ಹೋಗಬೇಡಿ. ಒಂದು ಸ್ವಲ್ಪ ಲೈಟಾಗಿ ಮಿಕ್ಸ್ ಮಾಡಿಕೊಂಡ್ರೆ ಸಾಕು. ಪ್ರೆಷರ್ ಹಾಕಿದ್ರೆ ಅದೇನೋ ಅಂದರೆ ಒಂದು ಸ್ವಲ್ಪ ಬೆಂದಿರುತ್ತಲ್ಲ, ಹಂಗಂಗೆ ಓಪನ್ ಆಗಿಬಿಡುತ್ತೆ. ಇನ್ನೊಂದು ಸ್ವಲ್ಪ ನೀರು ಹಾಕ್ಕೊಳ್ಳಿ. ನೋಡಿರಿ, ಈ ಥರ ಹಾಕ್ಕೊಂಡು ಇಷ್ಟೇ ಸಾಕು, ಇಷ್ಟೇ ಗಟ್ಟಿಯಾಗಿದ್ದರೆ ಸಾಕು. ಒಂದೊಂದೇ ಎತ್ತು ಎಣ್ಣೆಲಿ ಬಿಡ್ಬೋದು. ಈಗ ಪ್ಲೇಟ್ ಮುಚ್ಚಿಬಿಟ್ಟು ನಾವು ಎಣ್ಣೆ ಕಾಯಕ್ಕಿಡೋಣ. ಈ ಮಸಾಲೆ ಮಾತ್ರ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ನೀವು ಒಂದು ಸಲ ಟ್ರೈ ಮಾಡಿ ಒಂದು ಸಲ ಕಮೆಂಟ್ ಮಾಡಿ ಹೇಗೆ ಬಂದಿದೆ ಅನ್ನೋದನ್ನು. ಓಕೆನಾ? ಎಣ್ಣೆ ಕಾಯಕ್ಕೆ ಇಟ್ಕೊಂಡಿದ್ದೀನಿ. ಈಗ ನಾವು ಮಿಕ್ಸ್ ಮಾಡ್ಕೊಂಡಿದ್ವಲ್ಲ ಬ್ರೋಕೊಲಿ, ಅದನ್ನೆಲ್ಲ ನೀಟಾಗಿ ಒಂದೊಂದೇ ಬಿಡೋಣ. ಎಣ್ಣೆಗೆ ಎಷ್ಟಾಗುತ್ತೋ ಅಷ್ಟೇ ಬಿಡಿ, ಜಾಸ್ತಿ ಬಿಡೋಕ್ಕೆ ಹೋಗಬೇಡಿ. ಎಣ್ಣೆ ಸ್ವಲ್ಪನೇ ಇಟ್ಕೊಳ್ಳಿ ಸಾಕು, ಜಾಸ್ತಿ ಬೇಡ. ಬೇಗ ಬೇಯ್ದುಬಿಡುತ್ತೆ, ಜಾಸ್ತಿ ಹೊತ್ತಿನಲ್ಲ. ಒಂದು ಸ್ವಲ್ಪ ಹೊತ್ತು ಬೇಯಿಸ್ಕೊಂಡಿದ್ದೀವಲ್ಲ ಫಸ್ಟೇ, ಸ್ವಲ್ಪ ಒಂದು 5 ನಿಮಿಷ ಬೆಂದರೆ ಸಾಕು. ನಾವು ಯಾವ ಕಲರು ಹಾಕಿಲ್ಲ, ಏನೂ ಹಾಕಿಲ್ಲ ನೋಡಿ ಫ್ರೆಂಡ್ಸ್, ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ. ಇನ್ನು ಫುಡ್ ಕಲರ್ ಎಲ್ಲ ಯೂಸ್ ಮಾಡ್ತಾರೆ. ನಾನು ಫುಡ್ ಕಲರ್ ಏನು ಯೂಸ್ ಮಾಡಿಲ್ಲ. ನಾನು ಇನ್ನೊಂದು ಕೋಟಿಂಗ್ ಹಾಕ್ತೀನಿ, ಅದನ್ನು ತೆಗೆದುಬಿಟ್ಟು ಇನ್ನೊಂದು ಕೋಟಿಂಗ್ ಹಾಕ್ಕೊಳ್ತೀನಿ. ನಮ್ಮನೆ 4 ಜನ ಇರೋದಲ್ವ, 4 ಜನಕ್ಕೆ ಆಗೋಷ್ಟು 2 ಸಲ ಹಾಕ್ಕೊಂಡ್ರೆ ಸಾಕಾಗುತ್ತೆ. ಹೊರಗಡೆಯಿಂದ ಗೋಬಿ ಥರ ಅವಶ್ಯಕತೆನೇ ಇಲ್ಲ. ಇದಕ್ಕೆ ಒಗ್ಗರಣೆ ಹಾಕ್ಕೊಂಡು ಸಾಸ್ ಎಲ್ಲ ಹಾಕ್ಕೊಂಡು ಒಗ್ಗರಣೆ ಹಾಕ್ಕೊಂಡ್ರೆ ಅದೇ ಗೋಬಿ ಮಂಚೂರಿಯಾಗಿ ಹೋಗುತ್ತೆ. ಈ ಥರ ಮನೆಯಲ್ಲೇ ಮಾಡ್ಕೊಳ್ಳೋದು ಬೆಸ್ಟ್ ಅಲ್ವ ಫ್ರೆಂಡ್ಸ್. ಮಕ್ಕಳಂತೂ, ಈಗಿನ ಕಾಲದ ಮಕ್ಕಳಂತೂ ಪ್ರತಿಯೊಂದು ಬೇಕು ಅಂತ. ಔಟ್ಸೈಡ್ ಅಂದರೆ ಇವಾಗಂತೂ ಗೋಬಿ ರೇಟ್ ಹೆವಿ ಆಗಿಬಿಟ್ಟಿದೆ. ಈ ಥರ ಬ್ರೋಕೊಲಿಯಲ್ಲಿ ಇಲ್ಲಾಂದರೆ ಗೋಬಿಯಲ್ಲಿ ಯಾವುದ್ರಲ್ಲಾದರೂ ಮಾಡ್ಕೋಬೋದು, ಚೆನ್ನಾಗಿರುತ್ತೆ. ಟೇಸ್ಟ್ ಮಾತ್ರ ಸಖತ್ತಾಗಿ ಅಲ್ಟಿಮೇಟಾಗಿ ಬರುತ್ತೆ. ನೀವು ಒಂದ್ಸಲ ಸೇಮ್ ಇಂಗ್ರೀಡಿಯೆಂಟ್ಸ್ ಹಾಕ್ಕೊಂಡು ಒಂದ್ಸಲ ಟ್ರೈ ಮಾಡಿ ನೋಡಿ. ಎಷ್ಟು ರೆಡ್ಡಾಗಿ ಹೆಂಗೆ ಬಂದಿದೆ ನೋಡಿ ನೀವೇ. ನಾನು ಯಾವ ಫುಡ್ ಕಲರ್ ಯೂಸ್ ಮಾಡಿಲ್ಲ. ನಾನು ಇದಕ್ಕೊಂಚೂರು ಕರ್ಬೇವಿನ ಸೊಪ್ಪು ಸ್ವಲ್ಪ ಮೇಲೆ ಉದುರಿಸ್ಕೊಂಡಿದ್ದೀನಿ ಅಷ್ಟೇ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ನೀವೇ ನೋಡಿ.
ಓಕೆ ಫ್ರೆಂಡ್ಸ್, ಥ್ಯಾಂಕ್ ಯು ಇಷ್ಟೊತ್ತವರೆಗೂ ನನ್ನ ಚಾನಲ್ ವಿಸಿಟ್ ಮಾಡೋದಕ್ಕೆ. ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್. ನೀವು ಟ್ರೈ ಮಾಡಿ ನನಗೆ ರಿವ್ಯೂ ಕೊಡಿ ಪ್ಲೀಸ್. ಓಕೆನಾ, ಬಾಯ್.